ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಳೆದ 1.5-2 ತಿಂಗಳಿಂದ ರಾಜ್ಯದಲ್ಲಿ ತಾರಕಕ್ಕೆ ಏರಿದ್ದಂತಹ ಸಿಎಂ ಕುರ್ಚಿ ಕದನ, ಇದಕ್ಕೆ ಇವತ್ತೇನಾದರೂ ಅಂತಿಮ ಮುದ್ರೆ ಬೀಳುತ್ತಾ ದೆಹಲಿಯಲ್ಲಿ ಎನ್ನುವಂತಹ ಪ್ರಶ್ನೆ. ಯಾಕಂದರೆ ಇವತ್ತು ಸಾಯಂಕಾಲ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಕರ್ನಾಟಕದ ವಿಚಾರವೂ ಕೂಡ ಚರ್ಚೆಗೆ ಬರುತ್ತೆ. ಈಗಾಗಲೇ ಸಿಎಂ ಡಿಸಿಎಂ ಇಬ್ಬರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ನಡೆಗೆ ಬದ್ಧ ಅಂತ. ಹಾಗಾಗಿ ತೀರ್ಮಾನ ಇವತ್ತೇ ಆಗುತ್ತಾ ಅನ್ನುವಂಥ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಸಿಎಂ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಕೂಡ ನಡೆಯುತ್ತೆ. ಈ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಇವತ್ತು ಸಾಯಂಕಾಲ 5:30 ವೇಳೆಗೆ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ಆಗ್ತಕ್ಕಂಥದ್ದು. ಸಂಸದೀಯ ಮಂಡಳಿ ಸಭೆ ಬಳಿಕ ರಾಜ್ಯದ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಹಾಕ್ತಾರಾ ಸೋನಿಯಾ ಗಾಂಧಿ ಅಂತ. ಮುಖ್ಯಮಂತ್ರಿ ಕುರ್ಚಿಗಾಗಿ ಸಿಎಂ ಡಿಸಿಎಂ ಫೈಟ್, ಸಂಧಾನಕ್ಕೆ ಸೋನಿಯಾ ಗಾಂಧಿ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ರಾಹುಲ್ ಗಾಂಧಿ ಖರ್ಗೆ ಚರ್ಚೆ ಬಳಿಕ ಈಗ ಅವರೇ ಖುದ್ದು ಅಖಾಡಕ್ಕೆ ಇಳಿದಿರತಕ್ಕಂಥದ್ದು. ಇವತ್ತು ಸಾಯಂಕಾಲ ಅವರ ನೇತೃತ್ವದ ಸಭೆಯಲ್ಲೇ ಚರ್ಚೆ ಆಗುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಡಿಸಿಎಂ ಈಗಾಗಲೇ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿನೇ ತಮ್ಮ ನಿರ್ಧಾರವನ್ನು ತಿಳಿಸ್ತಾರಾ, ನಿರ್ಧಾರದ ಬಳಿಕ ಉಭಯ ನಾಯಕರನ್ನು ಕರೆಸಿ ಸಂದೇಶವನ್ನು ಕೊಡ್ತಾರಾ ಅಂತ ಪ್ರಶ್ನೆ. ಈಗ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದ ಈ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಸಿಎಂ ಡಿಸಿಎಂ ಇವರು ಕೂಡ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ದಾರೆ. ಸಂಕ್ರಾಂತಿ ಬಳಿಕ 45 ದಿನಗಳ ಬಳಿಕ ಅಂತ ಇದ್ದಾರೆ. ಬಟ್ ಇವತ್ತು ದೆಹಲಿಯಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಮೊದಲಿಗೆ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ. ಈ ಸಂಸದೀಯ ಮಂಡಳಿ ಸಭೆಯಲ್ಲಿ ಕರ್ನಾಟಕದ ವಿಚಾರನೇ ಚರ್ಚೆ ಅಲ್ಲ. ಪಾರ್ಲಿಮೆಂಟರಿ ಕಮಿಟಿ ಬೋರ್ಡ್ ಮೀಟಿಂಗ್ ಯಾವಾಗಲೂ ಕೂಡ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಬಟ್ ಅದಾದ ಬಳಿಕ ರಾಜ್ಯದ ವಿಚಾರ ಕೂಡ ಚರ್ಚೆಗೆ ತಗೋಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸಂಸದೀಯ ಮಂಡಳಿ ಸಭೆಯಲ್ಲಿ ಪ್ರಮುಖವಾಗಿ ಇದೇ ವಿಚಾರ ಚರ್ಚೆಗೆ ಕೈಗೆತ್ಕೋತಾರೆ ಅಂತನಾ, ಅಥವಾ ಎಲ್ಲ ವಿಚಾರಗಳ ಚರ್ಚೆ ಆದ ಬಳಿಕ ಕರ್ನಾಟಕದ ವಿಚಾರಕ್ಕೂ ಸ್ವಲ್ಪ ಸಮಯವನ್ನು ಮೀಸಲಿಡಬಹುದಾ? ಏನಾಗ್ಬೋದು ಇವತ್ತಿನ ಸಭೆಯಲ್ಲಿ ಅಂತ? ಅರವಿಂದ್ ನೋಡಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸಂಸದೀಯ ಮಂಡಳಿಯ ಸ್ಟ್ರಾಟಜಿ ಸಭೆ ನಡೀತಾ ಇರುವಂಥದ್ದು. ನಾಳೆಯಿಂದ ಏನು ಲೋಕಸಭೆಯ ಕಲಾಪಗಳು ಆರಂಭ ಆಗ್ತಾ ಇರುವಂಥದ್ದು, ಸಂಸತ್ನ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಹೀಗಾಗಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಏನೆಲ್ಲ ಸ್ಟ್ರಾಟಜಿ ಕಾಂಗ್ರೆಸ್ ಮಾಡಬೇಕು ಅನ್ನುವಂಥದ್ದು, ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಇತ್ತೀಚೆಗೆ ಆಗಿರುವಂತಹ ದಾಳಿಗಳಾಗಿರ್ಬೋದು, ಯಾವ ವಿಚಾರವನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡುತ್ತೆ. ಸೊ ಈ ಒಂದು ಅಜೆಂಡಾ ಬಹಳಷ್ಟು ಮುಖ್ಯವಾಗಿ ಆಗಿರುವಂಥದ್ದು. ಇದಾದ ಬಳಿಕ ಕೆಲವು ನಾಯಕರು ಒಟ್ಟಾಗಿ ಕಾಂಗ್ರೆಸ್ನ ಅಂದ್ರೆ ರಾಜ್ಯ ಕಾಂಗ್ರೆಸ್ನ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳಿದಾವೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂದ್ರೆ, ಈ ಒಂದು ವಿದ್ಯಮಾನಗಳು ಶುರುವಾದ ಬಳಿಕ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಒಟ್ಟಾಗಿ ಸಿಗ್ತಾ ಇರುವಂತಹ ಮೊದಲ ಸಭೆ ಇದಾಗಿರುವಂಥದ್ದು. ಸೊ ಹೀಗಾಗಿ ಸಹಜವಾಗಿ ಈ ಒಂದು ಸ್ಟ್ರಾಟಜಿ ಮೀಟಿಂಗ್ ಆದ ಬಳಿಕ ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಸೊ ಒಂದು ವೇಳೆ ಚರ್ಚೆ ಆದ್ರೆ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಕೂಡ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಇಬ್ರು ಕೂಡ ಸುಮಾರು 45 ನಿಮಿಷಗಳ ಕಾಲ ಕೂತು ಮಾತುಕತೆಯನ್ನು ನಡೆಸಿರುವಂತದ್ದು. ಮತ್ತೆ ರಾಜ್ಯದಲ್ಲಿ ವಿದ್ಯಮಾನಗಳು ಏನ್ ನಡೀತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯಬಹುದಾದಂತಹ ಈ ಒಂದು ಸಭೆ ಏನಿದೆ ಅದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈಗಾಗಲೇ ರಾಜ್ಯದ ಬಹುತೇಕ ನಾಯಕರು ಅಂದ್ರೆ ಮುಖ್ಯವಾಗಿ ಸಿಎಂ ಮತ್ತೆ ಡಿಸಿಎಂ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡಿರುವಂತದ್ದು. ಈಗ ಸರದಿ ಇರುವಂತದ್ದು ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇನ್ನಷ್ಟೇ ಇತ್ಯರ್ಥ ಆಗ್ಬೇಕಾಗಿರುವಂತದ್ದು. ಸೊ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ ಬಳಿಕ ಸೋನಿಯಾ ಗಾಂಧಿ ಅವರು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೆ ಆ ನಿರ್ಧಾರವನ್ನ ಇವತ್ತೇ ಅಥವಾ ನಾಳೆಗೆ ತಿಳಿಸ್ತಾರೋ ಅಥವಾ ಈ ವಾರದಲ್ಲಿ ಅಂದ್ರೆ ರಾಜ್ಯ ವಿಧಾನಸಭೆ ಆರಂಭ ಆಗೋಕ್ಕಿಂತ ಮುಂಚೆ ಇಬ್ಬರು ನಾಯಕರು ಅಂದ್ರೆ ಸಿಎಂ ಡಿಸಿಎಂ ನ ಕರೆಸಿ ಅವರಿಗೆ ಸಂದೇಶವನ್ನ ರವಾನೆ ಮಾಡ್ತಾರೋ
ಮಾಡ್ತಾರೋ ಅಥವಾ ಸೋನಿಯಾ ಗಾಂಧಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ರಾಜ್ಯ ಅಂದ್ರೆ ಬೇರೆ ಇತರೆ ನಾಯಕರು ಲೈಕ್ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ರಾಹುಲ್ ಗಾಂಧಿ ಅವರ ಮೂಲಕ ರಾಜ್ಯ ನಾಯಕರಿಗೆ ರವಾನಿಸುವಂತ ಪ್ರಯತ್ನವನ್ನ ಮಾಡ್ತಾರೋ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿದಾವೆ. ಆದ್ರೆ ಎಲ್ಲರೂ ಕೂಡ ಈಗ ಸೋನಿಯಾ ಗಾಂಧಿ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇಟ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರೇ ಖುದ್ದು ಅಖಾಡಕ್ಕೆ ಇಳಿತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿರುವಂತದ್ದು. ಸೊ ಹೀಗಾಗಿ ಇವತ್ತಿನ ಸಭೆಯ ಬಳಿಕ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತ ಸಾಧ್ಯತೆಗಳಿದಾವೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡೋಣ, ಇವತ್ತೇ ಫೈನಲ್ ಅಂತ ಹೇಳಕ್ ಬರಲ್ಲ. ಒಂದು ವೇಳೆ ತೀರ್ಮಾನ ತಗೊಂಡ್ರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರಕ್ಕೆ ಸಮಯ ತಗೋಬಹುದು. ಈಗಾಗಲೇ ಇವರೇ ನಾಯಕರಿಬ್ಬರು ಕೂಡ ಒಂದು ಕದನ ವಿರಾಮ ಸೀಸ್ ಫೈರ್ ಘೋಷಣೆ ಮಾಡಿರೋದ್ರಿಂದ ಕಲಾಪಗಳೆಲ್ಲ ಮುಗಿಲಿ. 8ನೇ ತಾರೀಕಿಂದ ವಿಧಾನಸಭಾ ಕಲಾಪಗಳು ಕೂಡ ಆರಂಭ ಆಗುತ್ತೆ. ನಾಳೆಯಿಂದ ಲೋಕಸಭಾ ಕಲಾಪ ಆರಂಭ ಆಗ್ತಾ ಇದೆ. ಸೊ ಇದೆಲ್ಲ ಮುಗಿಲಿ ಅನ್ನೋ ತೀರ್ಮಾನಕ್ಕೂ ಬರಬಹುದು. ನೋಡೋಣ ಏನು ತೀರ್ಮಾನ ತಗೊಳ್ತಾರೆ ಹೇಗೆ ಅಂತನ್ಬಿಟ್ಟು.